ಪ್ರತಿಯೊಬ್ಬರು ಸಂವಿಧಾನವನ್ನು ಮನದೊಳಗೆ ಮನೆಯೊಳಗೆ ಅಳವಡಿಸಿಕೊಂಡಾಗ ಮಾತ್ರವೇ ಸುಂದರ ಬದುಕು ಸೃಷ್ಟಿಗೊಳ್ಳಲು ಸಾಧ್ಯ ಎಂದು ಸರಸ್ವತಿ ವಿದ್ಯಾ ಕೇಂದ್ರದ ಮುಖ್ಯೋಪಾಧ್ಯಾಯ ಗಣೇಶ್ ಜೋಶಿ ಸಂಕೊಳ್ಳಿ ಅಭಿಪ್ರಾಯಪಟ್ಟರು. ಕುಮಟಾ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪುರಸಭೆ ಕುಮಟಾ ಇವರ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಂವಿಧಾನ ದಿನಾಚರಣೆ 2025ರಲ್ಲಿ ಸಂವಿಧಾನದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ ಮುಖ್ಯೋಧ್ಯಾಪಕ ಗಣೇಶ್ ಜೋಶಿಯವರು 1949ರ ನವೆಂಬರ್ 26ರಂದು ಸಂವಿಧಾನವನ್ನು ಅಧಿಕೃತವಾಗಿ ಅಂಗೀಕರಿಸಲಾಯಿತು. ಭಾರತೀಯರಿಗೆ ಆಳಿಸಿಕೊಂಡು ಗೊತ್ತಿದೆ, ಆಳುವ ಸಾಮರ್ಥ್ಯ ಇಲ್ಲ ಎಂದು ಆಡಿಕೊಳ್ಳುತ್ತಿದ್ದ ಬ್ರಿಟಿಷರಿಗೆ ನಾವು ನಮ್ಮ ಕಾನೂನು ರೂಪಿಸಿಕೊಳ್ಳುತ್ತೇವೆ ಎಂದು ತೋರಿದ ದಿನ ಇದು. ಇಂತಹ ಸಂವಿಧಾನ ರಚನೆಯಲ್ಲಿ ಮುಖ್ಯವಾದ ಪಾತ್ರ ವಹಿಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಾವು ಸ್ಮರಿಸಿಕೊಳ್ಳಬೇಕು. ನಿತ್ಯವೂ ಸಂವಿಧಾನದ ಅಂಶಗಳು ಬದುಕಿನ ಪಾಠವನ್ನ ಮಾಡುತ್ತಿದ್ದು, ಇದನ್ನು ರೂಪಿಸಿದ ಮಹಾತ್ಮರನ್ನು ಪೂಜಿಸುವ ಕಾರ್ಯ ಎಲ್ಲೆಡೆ ನಡೆಯಬೇಕು ಎಂದರು. ಸಂದರ್ಭಗಳಲ್ಲಿ ಕರ್ತವ್ಯಗಳನ್ನು ಮರೆತು ಬಿಡ್ತೇವೆ. ಆದರೆ 2015ರಿಂದ ಸಂವಿಧಾನದ ದಿನವನ್ನು ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ದಿನದಿಂದ ಸಂವಿಧಾನ ನಮಗೆ ನಿತ್ಯವೂ ನೆನಪಾಗಬೇಕು. ಭಾರತದಲ್ಲೊಂದು ಸಾಂಸ್ಕೃತಿಕ ಸಂವಿಧಾನ ಇತ್ತು. ರಾಮಾಯಣ, ಮಹಾಭಾರತ, ಆದರ್ಶ ಪುರುಷರು ಒಂದು ಸಾಂಸ್ಕೃತಿಕ ಸಂವಿಧಾನವನ್ನು ಹಾಕಿಕೊಟ್ಟಿದ್ರು. ಆದ್ರೆ ಆರ್ಥಿಕ ವ್ಯವಸ್ಥೆಗೆ, ಸಾಮಾಜಿಕ ವ್ಯವಸ್ಥೆಗೆ, ದಿನನಿತ್ಯದ ವ್ಯಾವಹಾರಿಕ ಬದುಕಿಗೆ ಸಂವಿಧಾನವನ್ನು ಹಾಕಿಕೊಟ್ಟವರು ಅಂಬೇಡ್ಕರ್ ಅವರು. ಹಾಗಾಗಿ ಅವರು ದೇವತಾ ಪುರುಷರಾಗಿ ನಮ್ಮ ಮುಂದೆ ಇದ್ದಾರೆ. ಅವರನ್ನ ನಮ್ಮ ಮನಸ್ಸಿನೊಳಗೆ ತೆಗೆದುಕೊಳ್ಳುವಂತಹ, ಭಾರತವನ್ನು ಬೆಳಗಿ ಹೋದಂತಹ ಅವರನ್ನ ನಮ್ಮ ಮನಸ್ಸಿನೊಳಗೆ ಪ್ರೀತಿಯಿಂದ ಆವಾಹನೆ ಮಾಡಿಕೊಳ್ಳುವಂತಹ ಕೆಲಸ ಈ ದಿನದಿಂದ ಆಗಬೇಕು ಎನ್ನುವಂಥದ್ದು ಆಶಯ. ಸಂವಿಧಾನದ ಅಂಗೀಕಾರ ಈ ದಿನ ಆದರೂ 2 ತಿಂಗಳು ಕಳೆದು ಸ್ವರಾಜ್ಯದ ಆ ದಿನಕ್ಕಾಗಿ ಕಾದು ನಾವು ಸಂವಿಧಾನವನ್ನು ಸಮಾಜ ಮುಖಕ್ಕೆ ತೆರೆದಿಟ್ವಿ. ಸಂವಿಧಾನವನ್ನು ಬರೆಯುವಾಗ ಎಷ್ಟು ಶ್ರಮ ವಹಿಸಿರಬೇಕು ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಂದು ಪೇಜ್ ಏನು ಬರಿಬೇಕು ಅಂತಂದ್ರೆ ಎಷ್ಟು ಶ್ರಮ ಪಡ್ತೇವೆ, ಎಷ್ಟು ಆಯಾಸ ಪಡ್ತೇವೆ, ಎಷ್ಟು ತಲೆಬಿಸಿ ಮಾಡ್ಕೊಳ್ತೇವೆ. ಆದ್ರೆ ಇಡೀ ಭಾರತದ ಕೋಟ್ಯಾಂತರ ಜನ ಇರುವಂತಹ ಭಾರತದ ವ್ಯವಸ್ಥೆಗೆ ಒಂದು ರೂಪು ಕೊಡಬೇಕು ಅಂತಂದ್ರೆ ಶ್ರಮ ಎಷ್ಟಿದೆ ಯೋಚನೆ ಮಾಡಿ. ಅಂತಹ ಸಂವಿಧಾನವನ್ನ ಉಳಿಸಿಕೊಂಡು ಹೋಗುವಂತಹ, ಪಾಲನೆ ಮಾಡುವಂತಹ ಕಾರ್ಯ ನಮ್ಮದಾಗಬೇಕು. ಸಂವಿಧಾನಕ್ಕೆ ಕೊಡುಗೆ ನೀಡಿದವರನ್ನ ನಮ್ಮ ಮನಸ್ಸಿನಲ್ಲಿ, ಮನೆಯೊಳಗೆ ತಂದುಕೊಳ್ಳುವಂತಹ ಕಾರ್ಯ ಎಲ್ಲೆಡೆಯಲ್ಲಿ ಆಗಬೇಕು. ಭ್ರಾತೃತ್ವದ ಭಾವನೆ, ಪ್ರೀತಿ ಅದು ನಮಗೆ ಗೆಲುವನ್ನು ತಂದುಕೊಡುವಂಥದ್ದು. ಹಾಗಾಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜೇಂದ್ರ ಭಟ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಭಾರತವನ್ನು ಸಾರ್ವಭೌಮ, ಜಾತ್ಯತೀತ, ಸಮಾಜವಾದಿ ಮತ್ತು ಪ್ರಜಾಸತ್ತಾತ್ಮಕ ಗಣತಂತ್ರ ದೇಶ ಎಂದು ಸಂವಿಧಾನದಲ್ಲಿ ಘೋಷಿಸಲಾಗಿದೆ. ಇಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ಸಮಾನತೆ, ನ್ಯಾಯ ಮತ್ತು ಸ್ವಾತಂತ್ರ್ಯ ಒದಗಿಸಲಾಗಿದೆ. ಭಾರತದ ಸಂವಿಧಾನವನ್ನು ವಿಶ್ವದ ಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಎಂದು ಸಂವಿಧಾನದ ಮಹತ್ವವನ್ನು ತಿಳಿಸಿದರು. ತಹಶೀಲ್ದಾರ್ ಶ್ರೀಕೃಷ್ಣ ಕಾಮಕರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಂವಿಧಾನದ ಮೂಲಕ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗಗಳ ಅಧಿಕಾರದ ವ್ಯಾಖ್ಯಾನ ಮಾಡಲಾಗಿದೆ. ಪ್ರಜೆಗಳ ಹಕ್ಕು ಮತ್ತು ಕರ್ತವ್ಯಗಳನ್ನು ನಿರ್ದಿಷ್ಟಪಡಿಸಲಾಗಿದೆ. ಅವುಗಳ ಅರಿವನ್ನು ಬಳಸಿಕೊಂಡು ಬದುಕಿದರೆ ದೇಶದ ಹಿತ ಕಾಪಾಡಬಹುದು ಎಂದರು. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಕೂಡ ಮಾಡಿಯಾಗಿದೆ. ಸೊ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಪ್ರೀತಿಯಿಂದ ಸಮಸ್ತ ನಾಗರಿಕರ ಪರವಾಗಿ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯತ್ ಹಾಗೂ ಪುರಸಭೆ ಮತ್ತು ಎಲ್ಲ ಇಲಾಖೆಗಳ ಪರವಾಗಿ ಮೊದಲನೇದಾಗಿ ಸಂವಿಧಾನ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ, ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ರಚನೆಯಲ್ಲಿ ನೇತೃತ್ವವನ್ನು ವಹಿಸಿ ಇಡೀ ರಾಷ್ಟ್ರಕ್ಕೆ ಮಾದರಿಯಾದಂಥ ಸಂವಿಧಾನವನ್ನು ನಿರ್ಮಿಸಿಕೊಟ್ಟಂಥ ಅವರ ಸೇವೆಯನ್ನು ನಾನು ಅತ್ಯಂತ ಗೌರವಪೂರ್ವಕವಾಗಿ ಸ್ಮರಿಸೋದಕ್ಕೆ ಬಯಸ್ತೇನೆ. ಅತ್ಯಂತ ಮಾದರಿಯಾದಂತಹ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತಕ್ಕೆ ಇವತ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ಪ್ರತಿಯೊಬ್ಬ ಭಾರತೀಯನ, ಪ್ರತಿಯೊಬ್ಬ ನಾಗರಿಕನ, ಪೌರನ ಹಕ್ಕು ಮತ್ತು ಕರ್ತವ್ಯದ ಕುರಿತು ಮಾದರಿಯಾದಂಥ ಸಂವಿಧಾನವನ್ನು ಕೊಟ್ಟಂತಹ ಕೀರ್ತಿ ಅವರಿಗೆ ಸಲ್ತದೆ. ಬಹುಶಃ ಸಂವಿಧಾನ ನಮಗೆ ಎಲ್ಲವನ್ನು ಕೊಟ್ಟಿದೆ, ಹಕ್ಕುಗಳನ್ನು ಕೊಟ್ಟಿದೆ, ಕರ್ತವ್ಯಗಳನ್ನು ಕೊಟ್ಟಿದೆ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲಿ
ಸ್ವಾತಂತ್ರ್ಯ, ಸಮಾನತೆಯನ್ನು ಕೊಟ್ಟಿದೆ, ಭ್ರಾತೃತ್ವ. ಬಹುಶಃ 3 ಆಯಾಮಗಳು, 3 ಪಿಲ್ಲರ್ ಅಂತ ನಾವು ಹೇಳ್ಬೋದು. ಈ ನಿಟ್ಟಿನಲ್ಲಿ ಸಂವಿಧಾನ ಕೊಟ್ಟಂಥ ಎಲ್ಲ ಆಶಯಗಳನ್ನು ಕೊನೆಯ ನಾಗರಿಕನಿಗೆ ತಲುಪಿಸುವವರೆಗೂ ಕೂಡ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಜವಾಬ್ದಾರಿಯಿಂದ ನಡ್ಕೊಂಡು. ಕಾರ್ಯಕ್ರಮಕ್ಕೂ ಮುನ್ನ ಸಂವಿಧಾನ ದಿನಾಚರಣೆಯ ನಿಮಿತ್ತ ಹಮ್ಮಿಕೊಂಡ ಜಾಥಾಕ್ಕೆ ಶಾಸಕ ದಿನಕರ್ ಶೆಟ್ಟಿ ಚಾಲನೆ ನೀಡಿದರು. ಸಭೆಯಲ್ಲಿ ಪಿಎಸ್ಐ ಮಂಜುನಾಥ ಗೌಡರ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಭಾರತಿ ಆಚಾರಿ, ಕೃಷಿ ಇಲಾಖೆಯ ವೆಂಕಟೇಶಮೂರ್ತಿ, ನೌಕರರ ಸಂಘದ ಅಧ್ಯಕ್ಷ ವಿನಾಯಕ ಭಂಡಾರಿ, ಬೊಮ್ಮಯ್ಯ ಆಗೇರ್ ಇದ್ದರು. ಸತೀಶ್ ಭಟ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ವಿವಿಧ ಇಲಾಖಾ ಪ್ರಮುಖರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.